ಹಲೋ ಪೇರೆಂಟ್ಸ್, ನಿಮ್ಮ ಮಗುವಿಗೆ ಡಯರಿಯಾ, ಲೂಸ್ ಸ್ಟೂಲ್ಸ್ ಭೇದಿ ಎದ್ದಾಗ ನೀವು ಈ ತಪ್ಪುಗಳನ್ನು ಮಾಡಲೇಬಾರದು. ಅದು ಜೀವಕ್ಕೆ ಅಪಾಯಕಾರಿ ಆಗಬಹುದು. ಹೌದು, ವೆಲ್ಕಮ್ ಟು ಹೆಲ್ತ್ ಅವೇರ್ನೆಸ್ ವಿತ್ ಡಾಕ್ಟರ್ ವಿಜಯ. ಮಕ್ಕಳಿಗೆ ಡಯರಿಯಾ ಅಥವಾ ಲೂಸ್ ಸ್ಟೂಲ್ಸ್ ಭೇದಿ ಇದ್ದಾಗ ಭೇದಿ ಜಾಸ್ತಿ ಆಗುತ್ತದೆ ಅಂತ ಹೇಳಿ ಅವರಿಗೆ ಊಟವನ್ನು ಕಡಿಮೆ ಅಥವಾ ಕೊಡದೇ ಇರೋದು. ಈ ಸಮಯದಲ್ಲಿ ಮಕ್ಕಳಿಗೆ ಮೆದುವಾದ, ಈಸಿಯಾಗಿ ಡೈಜೆಷನ್ ಪಚನವಾಗುವಂಥ ಊಟವನ್ನು ಕೊಟ್ಟು ಡಿಹೈಡ್ರೇಷನ್ ಆಗುವುದನ್ನು ತಪ್ಪಿಸಬೇಕು. 2, ಚೆನ್ನಾಗಿ ನೀರನ್ನು ಕುಡಿಸದೇ ಇರುವುದು. ಇದರಿಂದನೂ ಡಿಹೈಡ್ರೇಷನ್ ಜಾಸ್ತಿ ಆಗುವ ಸಂಭವ ಇರುತ್ತದೆ. 3, ORS ಕೊಡದೇ ಇರುವುದು. ಡೈರಿಯಾ ಸಮಯದಲ್ಲಿ ORS ಅಮೃತವಿದ್ದ ಹಾಗೆ. ಆ ಟೈಮಲ್ಲಿ ORS ಅನ್ನು ಕೊಡುವುದರಿಂದ ಡಿಸ್ಎಲೆಕ್ಟ್ರೋಲೈಟಿಮಿಯಾ ಅಂತ ಹೇಳ್ತೇವೆ, ಅದನ್ನು ತಪ್ಪಿಸಬಹುದು. ಹಾಗೆ 4, ಜಿಂಕ್ ಅನ್ನು ಕೊಡದೇ ಇರೋದು. ಜಿಂಕ್ ಅನ್ನು 2 ವಾರ ಕೊಡಲೇಬೇಕು. 5, ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಅನ್ನು ತಿಳಿಯದೇ ಇದ್ದಾಗ ಅವಾಗ ಸಿವಿಯರ್ ಡಿಹೈಡ್ರೇಷನ್ ಆಗುವ ಸಂಭವ ಇರುತ್ತೆ. ಪೇರೆಂಟ್ಸ್, ನಿಮಗೆ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಲಕ್ಷಣಗಳು ಗೊತ್ತಿಲ್ಲ ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸುತ್ತೇನೆ. ಸೊ ಪೇರೆಂಟ್ಸ್, ತಪ್ಪುಗಳನ್ನು ಮಾಡಬೇಡಿ. ಈ ವಿಷಯವನ್ನು ಸೇವ್ ಮಾಡಿ ಬೇರೊಬ್ಬ ತಂದೆ ತಾಯಂದರಿಗೂ ಕಳಿಸಿ. ಧನ್ಯವಾದಗಳು. ಡಾಕ್ಟರ್ ವಿಜಯ, ಪ್ಯಾರೆಂಟಿಂಗ್ ಪೀಡಿಯಾಟ್ರಿಷಿಯನ್.